ಭಯವೇ ಭಯಪಡುತ್ತಿದ್ದ ಕಾಲದಲ್ಲಿ ಒಬ್ಬ ರಾಜ ತಾನೇ ದೇವರು ಎಂದು ನಂಬಿದ್ದ. ಆ ರಾಕ್ಷಸ ರಾಜನ ಹೆಸರೇ ಹಿರಣ್ಯಕಶಿಪು. ಪ್ರಹ್ಲಾದ, ನನ್ನ ಮಾತು ಕೇಳು. ಇನ್ನು ಮೇಲೆ ವಿಷ್ಣುವಿನ ಹೆಸರು ಬಾಯಿಂದ ಬರಬಾರದು. ತಂದೆ, ನೀವು ನನ್ನ ರಾಜ, ಆದರೆ ವಿಷ್ಣು ಎಲ್ಲರ ದೇವರು. ಓಂ ನಮೋ ನಾರಾಯಣಾಯ. ನೀನ್ ಎಲ್ಲಿದ್ದೀಯಾ ಎಂದು ಗೊತ್ತುಬರ. ನನ್ನ ಹೃದಯದಲ್ಲಿ. ಇವನಿಗೆ ಭಯವೇ ಇಲ್ವಾ? ಅವನ ರಕ್ಷಕ ನಮ್ಮ ರಾಜನಿಗಿಂತ ದೊಡ್ಡವನಿದ್ದಾನೆ ಅನ್ಸತ್ತೆ. ಅಗ್ನಿ ಇವನನ್ನು ಸುಡಲಿ, ಸಮುದ್ರ ಇವನನ್ನು ನುಂಗಲಿ, ವಿಷ ಇವನ ಪ್ರಾಣ ತೆಗೆಯಲಿ. ತಂದೆ, ನಿಮ್ಮ ಶಕ್ತಿ ದೊಡ್ಡದು, ಆದರೆ ಅವನ ಅನುಗ್ರಹ ಅದಕ್ಕಿಂತಲೂ ದೊಡ್ಡದು. ಎಲ್ಲಿದ್ದಾನೆ ನಿನ್ನ ವಿಷ್ಣು? ಈ ಕಂಬದಲ್ಲಿದ್ದಾನಾ? ಹೇಳು. ತಂದೆ, ಅವನು ಎಲ್ಲೆಲ್ಲೂ ಇದ್ದಾನೆ, ಆ ಕಂಬದಲ್ಲೂ ಇದ್ದಾನೆ. ಹಾಗಾದ್ರೆ ಈ ಕಂಬವನ್ನು ಒಡೆತೋರ್ಸು ನಿನ್ನ ದೇವರನ್ನು. ಬಾ ಬಾ, ನಿನ್ನ ದೇವರಿದ್ರೆ ಬಾ. ಬಂದೆ ನೀನು. ನನಗೆ ಗೊತ್ತಿತ್ತು ನೀನು ಬರ್ತೀಯಾ ಎಂದು. ಏನಿದು? ಯಾರು ನೀನು? ಹಿರಣ್ಯಕಶಿಪು. ನೀನು ಕೇಳಿದ್ದೆತಾ? ನಾನು ಮನುಷ್ಯನಿಂದ ಸಾಯಬಾರ್ದು, ಪ್ರಾಣಿಯಿಂದ ಸಾಯಬಾರ್ದು, ಹಗಲಿನಲ್ಲೂ ಸಾಯಬಾರ್ದು, ರಾತ್ರಿಯಲ್ಲೂ ಸಾಯಬಾರ್ದು, ಶಸ್ತ್ರದಿಂದಲೂ ಅಲ್ಲ. ಹಾಗಾದ್ರೆ ನೋಡು ಹರ, ನಾನು ಮನುಷ್ಯನೂ ಅಲ್ಲ, ಪ್ರಾಣಿಯೂ ಅಲ್ಲ. ಇದು ಸಂಜೆಬೋ, ನಾನು ಹೊಸ್ತಿಲ ಮೇಲೆ ನಿಂತಿದ್ದೇನೆ. ನಿನ್ನ ಅಹಂಕಾರ ಇಂದು ಮುಗಿಯುತ್ತದೆ. ಅಹಂಕಾರ ಅಳಿಯಿತು, ಅಧರ್ಮ ಮುಗಿಯಿತು. ತಂದೆ, ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ. ವತ್ಸ ಪ್ರಹ್ಲಾದ, ನಿನ್ನ ಭಕ್ತಿ ಅಚಲ. ಕೇಳು, ನಿನಗೇನ್ ಬೇಕು? ಪ್ರಭು, ನನಗೇನೂ ಬೇಡ. ಈ ಜಗತ್ತಿನ ಪ್ರತಿ ಜೀವಿಗೂ ನಿನ್ನ ಅನುಗ್ರಹ ಸಿಗಲಿ. ನಿನ್ನ ನಾಮ ಎಲ್ಲರ ಹೃದಯದಲ್ಲಿ ಉಳಿಯಲಿ. ತಥಾಸ್ತು. ಹಾಗೇ ಆಗಲಿ. ಅಂದಿನಿಂದ ಭಕ್ತಿ ಎಂದಿಗೂ ಸೋಲಲ್ಲ ಎಂದು ಜಗತ್ತು ತಿಳಿದುಕೊಂಡಿತು. ಓಂ ಶ್ರೀ ನರಸಿಂಹ ಪರಬ್ರಹ್ಮನೇ ನಮಃ. ವಿ ಸೀಕ್ ಯೋರ್ ಡಿವೈನ್ ಪ್ರೊಟೆಕ್ಷನ್.